ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ದಾನಗಳಲ್ಲಿ ಶ್ರೇಷ್ಠವಾದದ್ದು ವಿದ್ಯಾದಾನ. ಜನಸಾಮಾನ್ಯರು ಮತ್ತು ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ನೆರವಾಗೋ ಸಾರ್ಥಕ ಕೆಲಸ ಇದು. ಶಿಕ್ಷಣಕ್ಕೆ ನೆರವಾಗೋ ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಖಾಸಗಿ ಸಂಸ್ಥೆಗಳು ಒಂದಾದರೆ ಅತ್ಯುತ್ತಮ ಜನಸೇವೆ ಕೆಲಸಗಳಾಗ್ತವೆ. ಇಂದು ಯಲಹಂಕದ ರಾಜಾನಕುಂಟೆ ಸರ್ಕಾರಿ PU ಕಾಲೇಜ್ ಆವರಣದಲ್ಲಿ ನಡೆದಂತಹ ಮಹತ್ ಕಾರ್ಯವೇ ಇದಕ್ಕೆ ಸಾಕ್ಷಿ. ಹಾಗಾದ್ರೆ ರಾಜಾನಕುಂಟೆ PU ಸರ್ಕಾರಿ ಕಾಲೇಜಿನಲ್ಲಿ ನಡೆದಂತಹ ಮಹತ್ ಕಾರ್ಯ ಯಾವುದು ಅನ್ನೋದಕ್ಕೆ ನೀವು ಈ ವಿಡಿಯೋ ನೋಡಲೇಬೇಕು. ಬೆಂಗಳೂರು ಯಲಹಂಕದ ರಾಜಾನಕುಂಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ MBC ಗ್ರೂಪ್ ಮತ್ತು ಡಿ ಸ್ಪೇಸ್ ಸಂಸ್ಥೆ ಸಹಕಾರದೊಂದಿಗೆ ಒಂದು ಕಟ್ಟಡವನ್ನ ಲೋಕಾರ್ಪಣೆ ಮಾಡಲಾಯಿತು. ಈ ಕ್ಯಾಂಪಸ್ ನಲ್ಲಿ ನಿರ್ಮಿಸಲಾಗಿದ್ದ ನೂತನ ಕಟ್ಟಡವನ್ನ ಮಾನ್ಯ ಯಲಹಂಕ MLA ವಿಶ್ವನಾಥ್ ರವರು ಉದ್ಘಾಟಿಸಿದರು. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ವ್ಯವಸ್ಥಿತವಾದಂಥ ಶಾಲಾ ಕಟ್ಟಡಗಳು ಅದು ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಮ್ಮದೇ ಕ್ಷೇತ್ರದಲ್ಲಿರ್ತಕ್ಕಂಥ MBC ಗ್ರೂಪ್, ಈಗ ಭಾಳ ಪ್ರತಿಷ್ಠಿತವಾದಂಥ ಒಂದು ಕಂಪನಿ ಕೂಡ ಹೌದು, ಅವರನ್ನು ನಾನು ಹಿಂದೆನೇ ರಿಕ್ವೆಸ್ಟ್ ಮಾಡಿದಾಗ ನನಗೆ PU ಕಾಲೇಜು ಯಲಹಂಕದಲ್ಲೂ ಕೂಡ 1 ಕೋಟಿ ರೂಪಾಯಿ ಕೊಟ್ಟು ಒಂದು ಸುಂದರವಾದಂಥ ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿದ್ರು ಮತ್ತು ಇದೇ ಹೈಸ್ಕೂಲ್ಗೂ ಕೂಡ ಕಟ್ಟಡಕ್ಕೂ ಕೂಡ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಾನೀಗ ಇಲ್ಲಿ PU ಕಾಲೇಜು ಆಗ್ತಾಯಿದೆ, ಸರ್ಕಾರದಿಂದ ಕಟ್ಟಡದ ಕೊರತೆ ಇದೆ ಅಂತ ಹೇಳಿದಾಗ ನಮ್ಮ ಜಿತು ವಿರ್ವಾನಿ ಅವರು, ಕಂಪ್ನಿ ಚೇರ್ಮನ್ರವರು ಮತ್ತು ಅವ್ರ ಇಡೀ ತಂಡ ಭಾಳ ಖುಷಿಯಾಗಿ ಇವತ್ತು ಈ ಕಟ್ಟಡವನ್ನು ನೀವು ನೋಡಿರ್ಬೋದು. ಯಾವುದೇ ಖಾಸಗಿ ಶಾಲೆಗೆ ಸರಿಸಮಾನವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಇವತ್ತು ಲೋಕಾರ್ಪಣೆಯನ್ನು ಇವತ್ತು ಮಾಡ್ತಾಯಿದ್ದೀವಿ ನಾವು. ಇವತ್ತು ಭಾಳ ಜನ ದುಡ್ಡು ಸಂಪಾದನೆ ಮಾಡ್ತಾರೆ, ಆದರೆ ಸೋಷಿಯಲ್ ಕಾಸಲ್ಲಿ ಕೆಲಸ ಮಾಡೋವಂಥವ್ರು ಭಾಳ ಕಡಿಮೆ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಜೀತು ಬಾಯ್ ಅವರಂತೂ ಬರೀ ಜಸ್ಟ್ ಒಂದು ಫೋನಲ್ಲಿ ಹೇಳಿದ್ರು ಸಾಕು, ತಕ್ಷಣ ಅವರ ಸಿಬ್ಬಂದಿಗಳನ್ನು ಕಳಿಸಿ ನಮಗೆ ಈ ಥರದ್ದು ಕಟ್ಟಡಗಳನ್ನು ಸಾಕಷ್ಟು ಕಟ್ಕೊಟ್ಟಿದ್ದಾರೆ. ಮತ್ತು ಇನ್ನೂ ಒಂದು ಕಟ್ಟಡವನ್ನು ಕೂಡ ಮೇಲ್ಗಡೆ ಲ್ಯಾಬ್ಗೆ ಬೇಕು ಅಂತೇಳಿರೋದ್ರಿಂದ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಲಹಂಕ ಕೆರೆ ಅವ್ರ ಪಕ್ಕದಲ್ಲಿ ಒಂದು ದೊಡ್ಡ ಕಂಪನಿ ಕೂಡ ಬರ್ತಾ ಇದೆ ಅಲ್ಲೆಲ್ಲ ಕೂಡ, ವೆಂಟಾಲ್ದ ಹತ್ರ. ಸೊ ಅದನ್ನು ಮೇಂಟೆನೆನ್ಸ್ಗೂ ಕೂಡ ಹೇಳಿದ್ವಿ, ಆಲ್ರೆಡಿ ಅದನ್ನು ಸರ್ವೆ ಕೂಡ ಮಾಡಿದ್ದಾರೆ. ಸೊ ಈ ಥರ ಸರ್ಕಾರದ ಜೊತೆಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಾಗ ಈ ಥರದ ಕಂಪ್ನಿ ಇದ್ದಾಗ ನಿಜಕ್ಕೂ ಕೂಡ ಸಂಖ್ಯೆನೂ ಜಾಸ್ತಿ ಆಗ್ತದೆ. ನಾವು ಅವ್ರಿಗೆ ಆಶೀರ್ವಾದ ಮಾಡೋದು, ಭಗವಂತ ಇನ್ನೂ ಅವ್ರಿಗೆ ಜಾಸ್ತಿ ಐಶ್ವರ್ಯ ಕೊಡಲಿ, ಮೋರ್ ಮನಿ ಕೊಟ್ಟರೆ ನಮ್ಗೆ ಇಲ್ಲಿ ಸ್ವಲ್ಪ ಬರ್ತದೆ ಅಂತೇಳಿ ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅಧಿಕೃತವಾಗಿ ಇಂದು ಜೂನ್ 29ರಂದು MBC ಗ್ರೂಪ್ನವರು ಈ ನೂತನ ಕಟ್ಟಡವನ್ನ ಕಾಲೇಜು ಆಡಳಿತ ಮಂಡಳಿಗೆ ಹಸ್ತಾಂತರಿಸಿ ಒಂದೊಳ್ಳೆ ಕೆಲಸ ಮಾಡಿದ್ದೀವಿ, ಸಂತೃಪ್ತಿ ಇದೆ, ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದರು. Nothing, I mean, with Mr. Vishwanath, we've been working closely in this college to improve the facilities, infrastructure. In MBC, we are particular about education, and we've been only working with government schools, government colleges. Not that we as MBC want to build anything, but support the government in improving the facilities for children to get good education, because that is something which nobody can steal, you know. Are you satisfied, sir? I'm always satisfied. I'm very happy, and I'm glad for having this opportunity given by Mr. Vishwanath and all the team members to do all this good work. ಇದೇ ಸಂದರ್ಭದಲ್ಲಿ MBC ಗ್ರೂಪ್ನ ಅಧ್ಯಕ್ಷ ಜಿತು ವೀರ್ವಾನಿ, ಡಿ ಸ್ಪೇಸ್ ಸಂಸ್ಥೆಯ CEO ಆಂಡ್ರಿಯಾ ಗಾವ್, ಸತ್ಯನಾರಾಯಣ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿವೃತ್ತ DD ಶ್ರೀರಾಮ್, ಪಾಲಾಕ್ಷ, ಪ್ರಾಂಶುಪಾಲರಾದ ರಂಗಲಕ್ಷ್ಮಿ, ಕಾಲೇಜ್ ಅಭಿವೃದ್ಧಿ ಮಂಡಳಿ ಸದಸ್ಯರು, ನೂರಾರು ಸಂಖ್ಯೆಯ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ನಮಗೆ ಇವತ್ತು ಅದೇ ರೀತಿಯಾಗಿ ಈ ಕಾಲೇಜು ಒಳ್ಳೆಯ ಭವ್ಯವಾದ ಕಟ್ಟಡವನ್ನು ಕಟ್ಕೊಟ್ಟಿರ್ತಕ್ಕಂಥ ನಮ್ಮ ಜಿತು ವಿರ್ವಾನಿ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾಲೇಜು ವತಿಯಿಂದ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸತ್ಯನಾರಾಯಣ್ ಡಿ ಸ್ಪೇಸ್ ಅವರು ಕೂಡ ಅವರು ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಬ್ರಿಟನ್ ರವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತು ನಮ್ಮ ಕಾಲೇಜಿಗೆ ಗಣೇಶ ಶ್ರೀನಾ ಮೇಡಮ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜಾನಕುಂಟೆ 2020-21ರಲ್ಲಿ ಪ್ರಾರಂಭವಾಗಿ 48 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇಂದು 300 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವುದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ವಿಚಾರವಾಗಿದೆ. ಫಲಿತಾಂಶವೂ ಸಹ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವುದು. ಪ್ರಸ್ತುತ 2025-26ರಲ್ಲಿ ದ್ವಿತೀಯ PUC ಫಲಿತಾಂಶ
ಇದಕ್ಕೆಲ್ಲ ಮುಖ್ಯ ಕಾರಣವೇನೆಂದರೆ ನಮ್ಮ ಒಂದು ಈ ಕಾಲೇಜು ಸ್ಥಾಪನೆಗೆ ಅವಿರತವಾಗಿ ಶ್ರಮಿಸಿರುವಂತಹ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಒಂದು ವರ್ಚಸ್ವಿ ನಾಯಕತ್ವವನ್ನು ಹೊಂದಿರುವಂತಹ ಶ್ರೀಯುತ SR ವಿಶ್ವನಾಥ್ ಸರ್ ಅವರ ಅವಿರತ ಶ್ರಮದಿಂದಾಗಿ ನಮ್ಮ ಈ ಒಂದು ಕಾಲೇಜು ಸ್ಥಾಪನೆಯಾಯಿತು. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ಸಹಕಾರದೊಂದಿಗೆ ಪ್ರಾರಂಭವಾದ ನಮ್ಮ ಈ ಒಂದು ಕಾಲೇಜು ನಂತರವಾಗಿ ನಮ್ಮ ಎಂಬಸಿ ಗ್ರೂಪ್ನ ಮುಖ್ಯಸ್ಥರಾದಂತಹ ಶ್ರೀಯುತ ಜಿತು ವಿರ್ವಾಣಿಯವರೊಂದಿಗೆ ನಮ್ಮ ಒಂದು ಕಟ್ಟಡವನ್ನು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕೆಂಬುದಾಗಿ ನಮ್ಮ ಮಾನ್ಯ ಶಾಸಕರು ಅವರಲ್ಲಿ ಮನವಿಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರು ಬಹಳ ದೊಡ್ಡ ಮನಸ್ಸಿನಿಂದ, ಯಾಕಂದ್ರೆ ಶಿಕ್ಷಣವೇ ಶಕ್ತಿ ಎಂಬುದನ್ನು ಅರಿತಂತಹ ನಮ್ಮ ಶ್ರೀಯುತ ಜಿತು ವಿರ್ವಾಣಿಯವರು ನಮಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ನೀಡಿ ಮಕ್ಕಳಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಶೈಕ್ಷಣಿಕ ಸವಲತ್ತುಗಳನ್ನು ನೀಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಸುಸಜ್ಜಿತವಾದಂತಹ ಒಂದು ಭವ್ಯವಾದಂತಹ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಶಾಸಕರ ಪರವಾಗಿ, ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಪರವಾಗಿ, ನಮ್ಮ ರಾಜನಗುಡ್ಡೆ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು ಈ ರೀತಿಯ ಕೆಲಸ ಕಾರ್ಯ ಜನಸಾಮಾನ್ಯರು ಮತ್ತು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲಿವೆ ಎಂದರು. ಎಷ್ಟೊಂದು ಜನ ಬಡವರು ಇರ್ತಾರೆ, ಅವ್ರಿಗೆ ಫೀಸ್ ಕಟ್ಟೋಕ್ಕೆಲ್ಲ ಆಗಲ್ಲ. ಅದಕ್ಕೆ ಈ ಥರ ಒಂದು ಗೌರ್ಮೆಂಟ್ ಕಾಲೇಜ್ ಇದ್ದರೆ ಅವರು ಇಲ್ಲಿಗೆ ಬಂದು ಓದ್ತಾರೆ, ಸಹಾಯ ಆಗುತ್ತೆ, ಇನ್ನೂ ಉನ್ನತ ಮಟ್ಟದಲ್ಲಿ ಓದ್ತಾರೆ. ವಿಶ್ವನಾಥ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಕಟ್ಟಿರೋದು ತುಂಬ ಯೂಸ್ ಆಗ್ತಿದೆ. ಹಾಗೆ ಅಲ್ಲಿ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ಆಗಿದೆ. ಇದೇ ಥರ ವಿಶ್ವನಾಥ್ ಸರ್ MSV ಖಾಸಗಿ ಸಂಸ್ಥೆಗಳಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಕೊಡಬೇಕು ಅಂತ ಬೇಡ್ಕೊತೀನಿ. 150ರಿಂದ 200 ಜನ ಮಕ್ಕಳು ಓದ್ತಿದ್ದಾರೆ. ಹೀಗೆ ಸಹಾಯ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶಿವಕುಮಾರ್. ನಾನು ಇಲ್ಲಿ ಸೆಕೆಂಡ್ ಇಯರ್ CEA ಓದ್ತಿದ್ದೀನಿ. ಫಸ್ಟ್ ನಂದು SSLCಲಿ 64% ಬಂದಿತ್ತು. ಬಟ್ ಈ ಕಾಲೇಜ್ಗೆ ಬಂದಾದ್ಮೇಲೆ ಇಂಪ್ರೂವ್ ಆಗಿದೆ ನಾನು ಜಾಸ್ತಿ. ಆ್ಯಂಡ್ ಇಲ್ಲಿ ಯಾವುದೇ ಪ್ರೈವೇಟ್ ಕಾಲೇಜ್ಗಿಂತ ಏನು ಕಡಿಮೆ ಇಲ್ಲ. ಎಲ್ಲ ಪ್ರೈವೇಟ್ ಕಾಲೇಜ್ಗಿಂತ ಜಾಸ್ತಿ ಸೌಲಭ್ಯಗಳೇ ಇಲ್ಲಿ ಸಿಗುತ್ತೆ. ಗುಡ್ ಸ್ಟಾಫ್ ಇದ್ದಾರೆ ಆ್ಯಂಡ್ ಪ್ರೊಜೆಕ್ಷನ್ ಇದೆ, ಗ್ರೌಂಡ್ಸು ಇದೆ ಪ್ಲೇಗೆ, ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಜಾಸ್ತಿ ಹೇಳ್ಬೇಕಂದ್ರೆ ಐ ಆಮ್ ಗ್ಲಾಡ್ ಫಾರ್ ಯರ್. ನಿನ್ನ ಹೆಸರಪ್ಪ? ನನ್ನ ಹೆಸರು ಶಿವಕುಮಾರ್. ಅದಕ್ಕೆ ಹೇಳೋದು, ವಿದ್ಯೆಗೆ ಮಿಗಿಲಾದ ಆಸ್ತಿ ಇಲ್ಲ, ತಂದೆ ತಾಯಿಗೆ ಮಿಗಿಲಾದ ದೇವರಿಲ್ಲ ಅಂತ. ನೀವೇನಂತೀರಿ? ಯಾವುದೇ ಖಾಸಗಿ ಕಾಲೇಜುಗಳು ಶಾಲೆಗಳಿಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಈ ಒಂದು ಕಟ್ಟಡ ಬಂದಿದೆ, ಫೆಸಿಲಿಟೀಸ್ ಇದೆ. ಮುಖ್ಯವಾಗಿ ಎಂಬಸಿ ಅವರ ಸಹಕಾರದೊಂದಿಗೆ ಇವತ್ತು ಇಂಥ ಒಂದು ಬಿಲ್ಡಿಂಗ್ ಬಂದಿರೋದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಅಭಿನಂದನೆಗಳು. ಇವತ್ತು ಸ್ಮರಣೀಯವಾದ ದಿನ. ರಾಜನಕುಂಟೆ ಇತಿಹಾಸದಲ್ಲಿ ಇವತ್ತು ಬಹಳ ಮುಖ್ಯವಾದ ದಿನ. ಎಂಬಸಿ ಗ್ರೂಪ್ನವರು ಸುಮಾರು 12 ಸುಸಜ್ಜಿತವಾದ ಅತ್ಯಂತ ಆಧುನಿಕ ಎಲ್ಲ ಸೌಕರ್ಯ ಒಳಗೊಂಡಂಥ ಒಂದು ಈ ಕಟ್ಟಡವನ್ನು ಇವತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದನ್ನು ಕಟ್ಟಿಸಿ ಅರ್ಪಣೆ ಮಾಡುವಂಥ ದಿನ, ಸುದಿನ.